ನಮಸ್ತೆ ಸರ್. ನಮಸ್ತೆ ಮೇಡಮ್. ಇವತ್ತು ಬೆಳಿಗ್ಗೆ ಒಂದು ಅಪ್ಡೇಟ್ಸ್ ಆಗುತ್ತೆ, ಏನು ಅಂತಂದರೆ ಆಪರೇಷನ್ ಸಿಂಧೂರ. ಸೊ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ, ಏನು ಹೇಳ್ತೀರಿ ಇದು? ಒಳ್ಳೆಯದು, ಹುಡುಕಿ ಹೊಡೆಯೋದು ಒಳ್ಳೆಯದು. ಎಲ್ರಿಗೂ ಸಾಮೂಹಿಕವಾಗಿ ಹೊಡೆಯೋಕ್ಕಿಂತ ಅವ್ರನ್ನ ಯಾರ ಕೃತ್ಯ ಮಾಡಿದ್ದಾರೆ ಅವ್ರು ಹುಡುಕಿ ಹೊಡೆಯೋದು ಒಳ್ಳೆಯದು. ಓಕೆ, ಈಗ ಹಾಗಾದರೆ ಸೈಲೆಂಟ್ ಆಗಿಬಿಡುತ್ತೆ ಹಂಗಾರೆ ಪಾಕಿಸ್ತಾನ ಇವಾಗ? ಆಗಲಿಲ್ಲ, ಆದರೂ ನಾವು ಸೈಲೆಂಟಾಗಿ ಕೂರೋಕ್ಕಾಗಲ್ವಲ್ಲ, ಪಾಠ ಕಲಿಸ್ಲೇಬೇಕಲ್ಲ ಅವರಿಗೆ. ಈಗ ಹಂಗಾದರೆ ಭಾರತ ಪಾಠ ಕಲಿಸುತ್ತೆ, ಕಲಿಬೇಕಲ್ಲ ಅವರು. ನಮ್ಮ ಪ್ರಯತ್ನ ಇದೆ. ಸರಿ, ಏನು ಅಂತಂದರೆ ಮಾರ್ಕ್ ಡ್ರಿಲ್ಗಳು ನಡೀತಾ ಇದ್ವು ನಮ್ಮ ದೇಶದಲ್ಲಿ. ಎಲ್ಲರೂ ಅಂದ್ಕೊಂಡಿದ್ರು ಯುದ್ಧ ಆಗುತ್ತೆ ಅಂತ ಹೇಳಿ, ಬಟ್ ಪ್ಲ್ಯಾನ್ ಚೇಂಜ್ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಅಲ್ಲ, ಅಲರ್ಟ್ ಆಗಿರೋದು ಒಳ್ಳೆಯದು. ಎಲ್ಲರೂ ಅಲರ್ಟ್ ಇರಲಿ ಅಂತ ಅದು ಮಾರ್ಕ್ ಡ್ರಿಲ್ ಮಾಡಿಸಿದ್ದಾರೆ. ಓಕೆ, ಪಾಕಿಸ್ತಾನ ಹೇಳ್ತಾ ಇತ್ತು ನಮ್ಮ ಹತ್ರನೂ ಕೂಡ ಅಣ್ವಸ್ತ್ರ ಇದೆ, ನಾವು ಯಾವಾಗ ಬೇಕಾದ್ರೂ ಶುರು ಮಾಡ್ತೀವಿ ಯುದ್ಧವನ್ನು. ಅದು ಬಳಸೋದು ಅಷ್ಟು ಸುಲಭ ಅಲ್ಲ. ಬೇರೆ ದೇಶದವ್ರು UN ಅವರೆಲ್ಲ ಬಳಸೋಕ್ಕೆ ಬಿಡಲ್ಲ ಅದನ್ನು. ಯಾಕಂದರೆ ನಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ. ಇಬ್ಬರು ಡಿಸ್ಟ್ರಕ್ಷನ್ನು ಕಟ್ಟಿದ ಬುತ್ತಿ ಆಗುತ್ತೆ. ಯುದ್ಧ ನಡೆದ್ರೆ ಭಾರತದ ಜೊತೆ ಯಾರು ನಿಲ್ತಾರೆ? ಗೆಲ್ಲೋದೇನೋ ಇಂಡಿಯಾ ಗೆಲ್ಬೋದು, ಆದರೆ ನಷ್ಟ ನಮಗೂ ಆಗುತ್ತೆ, ಅವ್ರಿಗೂ ಆಗುತ್ತೆ. ಅವ್ರಿಗೆ ಹೆಚ್ಚಿಗೆ ಆಗ್ಬೋದು, ನಮ್ಗೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು. ನಷ್ಟ ಇಬ್ರಿಗೂ ಆಗುತ್ತೆ. ಯಾವೆಲ್ಲ ದೇಶಗಳು ನಿಲ್ಬೋದು? ಚೈನಾ ಅವ್ರ ಪರ ಇದೆ ಅಂತ ಗೊತ್ತು ಎಲ್ರಿಗೂ. ನಮ್ಮ ಪರ ಇಸ್ರೇಲ್ನವ್ರು ಇದ್ದಾರೆ. ಇನ್ನು ಯಾರು ಸ್ವಲ್ಪ ರಷ್ಯಾ ಅಮೇರಿಕಾ ಇರ್ಬೋದು. ಓಕೆ, ಹಾಗಾದರೆ ನಿಮಗೆ ಯುದ್ಧ ಬೇಡ? ಯುದ್ಧ ಬೇಡ ಮೇಡಮ್, ಯಾರಿಗೂ ಒಳ್ಳೇದಲ್ಲ ಅದು. ಓಕೆ, ಸರ್ಜಿಕಲ್ ಸ್ಟ್ರೈಕ್ ಕುಲಕ್ಕೆ ಒಳ್ಳೇದಲ್ಲ ಅದು. ಓಕೆ, ಯಾರಿಗೂ ಒಳ್ಳೇದಲ್ಲ. ಓಕೆ, ಈಗ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ, ಪಾಕಿಸ್ತಾನ ಸೈಲೆಂಟ್ ಆಗಿ ಕೂತ್ಕೊಳ್ಳುತ್ತಾ? ಕೂರಲ್ಲ, ಆದರೆ ಪಾಠ ಕಲಿಸ್ಲೇಬೇಕಲ್ಲ ಅವರಿಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.